ಎಲ್ಲರಿಗೂ ನಮಸ್ಕಾರ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅವರು ಏರ್ಪಡಿಸಿರುವ ಲೆಕ್ಚರ್ ಸೀರೀಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಶಾಂತಾ ಸಿ ಮುಕಾರ್ತಿಹಾಳ್, ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮನ್, ಬ್ಯಾಂಗ್ಳೂರು. ಇಂದು 5ನೇ ಸೆಮಿಸ್ಟರ್ನಲ್ಲಿ ಪಾತ್ವೆ ಓದುತ್ತಿರುವ ಮಕ್ಕಳಿಗೆ ವೀಕ್ 1 ಕಂಟೆಂಟನ್ನು ಹೇಳಲು ನಾನು ಬಂದಿದ್ದೇನೆ. How to study the IIoT subject and how to get good marks in IIoT. I am going to explain along with the contents of week 1. So today I am going to cover the topics course outcomes of IIoT and what is the difference between IoT and IIoT and Industry 4.0. What are the technologies used in Industry 4.0 and what is information technology and operational technology, and how we converge IT and OT, and one simple example I have taken, that is use case of IIoT with one scenario, that is a smart factory, and one question I have taken from the board exam, and the question from the board exam. You will get many questions of one example I have taken, that's it. And what are the challenges of IT-OT convergence, and what is predictive maintenance and IoT application in agriculture. Again, you have plenty of applications. Among them, one example I have taken, IoT applications in agriculture. So these are the topics I am going to cover in this lecture. So the first and very important things you should understand is course outcomes of Industrial Internet of Things. You have got 5 course outcomes: CO1, CO2, CO3, CO4 and CO5. What is CO1? Explain the concept of Industrial Internet of Things, components and its known applications. So CO1 ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅನ್ನು ಲರ್ನ್ ಮಾಡ್ತೀರಿ. ಸೊ CO1 ನಲ್ಲಿ ನಿಮಗೆ ಕ್ವಶನ್ ನಂಬರ್ 1A 1B ಆರ್ ಕ್ವಶನ್ ನಂಬರ್ 2A 2B ಇದು ಸೆಕ್ಷನ್ 1 ಅಲ್ಲಿ ಸಿಗುತ್ತೆ. ಟೋಟಲ್ ನಿಮಗೆ 5 ಸೆಕ್ಷನ್ಸ್ ಇರುತ್ತೆ ಕ್ವಶನ್ ಪೇಪರಲ್ಲಿ: ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 ಆ್ಯಂಡ್ ಸೆಕ್ಷನ್ 5. ಹೌ ದ ಕ್ವಶನ್ಸ್ ಯು ವಿಲ್ ಗೆಟ್ ಇನ್ ಸೆಕ್ಷನ್ 1, ಐದರ್ ಯು ಶುಡ್ ಆನ್ಸರ್ 1A ಆರ್ 1B ಆರ್ 2A ಆರ್ 2B. ನೆನಪಿನಲ್ಲಿ ಇಟ್ಕೊಳ್ಳಿ. ಎಷ್ಟೊಂದು ಮಕ್ಕಳು 1A 2A ಮಾಡ್ತಾರೆ. ಸೊ 1Aಗೆ 10 ಮಾರ್ಕ್ಸ್ ಇರುತ್ತೆ, 1Bಗೆ 10 ಮಾರ್ಕ್ಸ್ ಇರುತ್ತೆ, 2Aಗೆ 10 ಮಾರ್ಕ್ಸ್ ಇರುತ್ತೆ, 2Bಗೆ 10 ಮಾರ್ಕ್ಸ್ ಇರುತ್ತೆ. ಯಾವುದಾದ್ರೂ ಒಂದು ಕಂಪ್ಲೀಟ್ ಕ್ವಶನನ್ನು ಆನ್ಸರ್ ಮಾಡಬೇಕು ನೀವು. ಸೊ ಐದರ್ 1A 1Bನಾದರೂ ಮಾಡಬೇಕು. ಇದು ನಿಮಗೆ ಡಿಫಿಕಲ್ಟ್ ಅನಿಸಿದರೆ 2A ಅಥವಾ 2Bನ ಮಾಡಬೇಕು. ಸೊ 1A ಮತ್ತು 2A ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ 10 ಮಾರ್ಕ್ಸ್ ಅಷ್ಟೇ ಸಿಗುತ್ತೆ. ಸೊ ಸೆಕ್ಷನ್ 1ನಲ್ಲಿ ಹೀಗೆ. ಸೆಕ್ಷನ್ 2ಅಲ್ಲೂ ಅದೇ ಥರ 3A 3B ಇರುತ್ತೆ, ಇಲ್ಲ 4A 4B ಇರುತ್ತೆ. 3A 3B ಕಂಪ್ಲೀಟ್ ಆನ್ಸರ್ ಮಾಡಿ, ಯು ವಿಲ್ ಗೆಟ್ 20 ಮಾರ್ಕ್ಸ್. ಇದು ನಿಮಗೆ ಕ್ವಶನ್ ಬಂದಿಲ್ಲ, ಆನ್ಸರ್ ಮಾಡೋಕ್ಕೆ ಬಂದಿಲ್ಲ ಅಂದರೆ 4A 4B. ಇನ್ ದ ಸೇಮ್ ವೇ ಸೆಕ್ಷನ್ 3ಅಲ್ಲಿ 5A 5B, 6A 6B ಇರುತ್ತೆ. ಕ್ವಶನ್ 4ಅಲ್ಲಿ ಸೆಕ್ಷನ್ 4ಅಲ್ಲಿ 7A 7B, 8A 8B ಇರುತ್ತೆ. ಸೆಕ್ಷನ್ 5ಅಲ್ಲಿ 9A 9B ಆರ್ 10A 10B ಇರುತ್ತೆ. ಸೊ ಒಂದು ಫುಲ್ ಕ್ವಶನ್ ಆನ್ಸರ್ ಮಾಡಬೇಕು. ನಾನು ಎಷ್ಟು ರಿವ್ಯಾಲ್ಯೂಯೇಷನ್ ನೋಡಿದ್ದೀನಿ, ಅದರಲ್ಲಿ ಎಲ್ಲ ಮಕ್ಕಳು ಸೆಕ್ಷನ್ 1 ಅಥವಾ ಸೆಕ್ಷನ್ 2 ಯಾವುದೇ ಸೆಕ್ಷನ್ ತೊಗೊಂಡಾಗ ಇದನ್ನಾದರೂ ಆನ್ಸರ್ ಮಾಡಿರ್ತಾರೆ, ಇದನ್ನೊಂದು ಮಾಡಿ ಬೇರೆ ಯಾವುದೋ ಒಂದು ಮಾಡಿರ್ತಾರೆ. ಸೊ ಅದು ಮಾಡೋದು ಬೇಡ, ಓಕೆನಾ? ಸೊ ಕಂಪ್ಲೀಟ್ ಕ್ವಶನನ್ನು ಆನ್ಸರ್ ಮಾಡಿ. ಸೊ ಕ್ವಶನನ್ನು ಯಾವ ಥರ ಯಾವ್ಯಾವ ವೀಕಿಂದ ತೊಗೊಳ್ತಾರೆ ಕ್ವಶನ್ ಪೇಪರಲ್ಲಿ ಅಂತ ನಾನು ಹೇಳ್ತೀನಿ ಇವಾಗ. ಸೆಕ್ಷನ್ 1 ಅಂತ ಆವಾಗಲೇ ತೋರಿಸಿದ್ನಲ್ವಾ, ಅದು ವೀಕ್ 1 ಮತ್ತು ವೀಕ್ 2 ಕಂಟೆಂಟ್ ಆಗಿರುತ್ತೆ. ವೀಕ್ 1 ಮತ್ತು ವೀಕ್ 2 ನೀವು ಓದಿದ್ರೆ ಸೆಕ್ಷನ್ 1ನಲ್ಲಿ ನಿಮಗೆ ಕ್ವಶನ್ ಸಿಗುತ್ತೆ, ಅದನ್ನು ನೀವು ಆನ್ಸರ್ ಮಾಡ್ಬೋದು. ಅದು ವೀಕ್ 1 ಮತ್ತು ವೀಕ್ 2 ಓದಿದ್ರೆ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ತುಂಬ ಈಸಿ ಇದೆ ವೀಕ್ 1 ಆ್ಯಂಡ್ ವೀಕ್ 2. ಬರೀ ಕಾನ್ಸೆಪ್ಟ್ಸ್ ಇರುತ್ತೆ, IIoT ಇದ್ದು ಕಾನ್ಸೆಪ್ಟ್ಸು ಮತ್ತು ಯೂಸ್ ಕೇಸಸ್ಸು. ಅದು ಒಂದಷ್ಟು ಟರ್ಮಿನಾಲಜೀಸ್ ಇದೆ, ಅದನ್ನು ಹೇಳ್ತೀನಿ. ಆ ಟರ್ಮಿನಾಲಜಿನ ಯೂಸ್ ಮಾಡಿ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ಸೊ ಏನು ಬರಿಬಾರ್ದು, ಕರೆಕ್ಟಾಗಿ ಆ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದು ವೀಕ್ 1 ವೀಕ್ 2, ಅಲ್ಲಿಂದ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಸೆಕ್ಷನ್ 2 ಅಲ್ಲಿ ಬರೋಂಥ ಕ್ವಶನ್ 3A 3B ಅಥವಾ 4A 4B. ಇದು
ವೀಕ್ 3 ವೀಕ್ 4ದು ಕಂಪ್ಲೀಟ್ ಕಂಟೆಂಟ್ ತೊಗೊಂಡಿರ್ತಾರೆ. ವೀಕ್ 5 ಒಂದು ಸ್ವಲ್ಪ ಪೋರ್ಷನ್ ತೊಗೊಂಡಿರ್ತಾರೆ, ಯಾಕಂದರೆ ವೀಕ್ 5ಅಲ್ಲಿ ಸ್ವಲ್ಪ CO2 ಕವರ್ ಆಗಿರುತ್ತೆ. ಸೊ CO2 ಅಂದರೆ ಅದು ಬರೀ ಪ್ರೋಟೋಕಾಲ್ಸ್ ಮೇಲೆ ಇರೋದು. ಸೊ CO1 IIoT ಕಾನ್ಸೆಪ್ಟ್ ಮೇಲೆ ಇರುತ್ತೆ, ಅದು ಸೆಕ್ಷನ್ 1ಅಲ್ಲಿ ಬರುತ್ತೆ. ಸೆಕ್ಷನ್ 2ಅಲ್ಲಿ ಪ್ರೋಟೋಕಾಲ್ಸ್, ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತಾರೆ, IoTಯಲ್ಲಿ ಯಾವ್ಯಾವ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತಾರೆ. ಸೊ ಒಂದಷ್ಟು ಲಿಸ್ಟ್ ಆಫ್ ಪ್ರೋಟೋಕಾಲ್ಸ್ ಇದೆ. ಆ ಪ್ರೋಟೋಕಾಲ್ಸ್ಗಳನ್ನು ನೀವು ಫೀಚರ್ಸನ್ನು ಸ್ಟಡಿ ಮಾಡಬೇಕು. ಕೆಲವೊಂದು ಪ್ರೋಟೋಕಾಲ್ದು ವರ್ಕಿಂಗ್ ಪ್ರಿನ್ಸಿಪಲ್ ಇದೆ, ಅದನ್ನು ನೀಟಾಗಿ ನೀವು ಓದಿದ್ರೆ ನಿಮಗೆ ಸೆಕ್ಷನ್ 2ಅಲ್ಲಿ ಕಂಪ್ಲೀಟ್ 20 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಸಮ್ ಹಾಫ್ ಪೋರ್ಷನ್ ಆಫ್ ದ ವೀಕ್ 5 ತೊಗೊಳ್ತಾರೆ. ಡಿಪೆಂಡ್ಸ್ ಆನ್ ಸೆಕ್ಟರ್ ಅಗೇನ್. ಕೆಲವೊಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ನಾನು ನೋಡಿದಾಗ ವೀಕ್ 3 ವೀಕ್ 4 ಅಷ್ಟೇ ತೊಗೊಂಡಿದ್ದಾರೆ. ಕೆಲವೊಬ್ಬರು ವೀಕ್ 3 ವೀಕ್ 4 ಸ್ವಲ್ಪ ಪೋರ್ಷನ್ ವೀಕ್ 5 ತೊಗೊಂಡಿರ್ತಾರೆ. ನೆಕ್ಸ್ಟು ಸೆಕ್ಷನ್ 3ಯಲ್ಲಿ ನಿಮಗೆ 5A 5B 6A 6B ಕ್ವಶನ್ ಬರುತ್ತೆ. 5A 5B 6A 6B ಕ್ವಶನ್ಸು ಸೆಕ್ಷನ್ 3ಯಲ್ಲಿರೋದು. ಇದು ವೀಕ್ 5ಅಲ್ಲಿ ಒಂದು ಸ್ವಲ್ಪ ಪೋರ್ಷನ್ ಉಳಿದಿರುತ್ತಲ್ಲ, ಆ ವೀಕ್ 5 ಕಂಟೆಂಟ್ ಇಲ್ಲಿ ತೊಗೊಂಡು ಒಂದು ಕ್ವಶನ್ ಫ್ರೇಮ್ ಮಾಡಿರ್ತಾರೆ, ಮತ್ತು ಕಂಪ್ಲೀಟಾಗಿ ವೀಕ್ 6ದು ಕಂಟೆಂಟ್ ಇರುತ್ತೆ. ವೀಕ್ 6 ಕಂಟೆಂಟ್ ಮೇಲೆ ಕಂಪ್ಲೀಟ್ ಕ್ವಶನ್ ಸೆಟ್ ಆಗಿರುತ್ತೆ, ಮತ್ತು ಒಂದು ಕ್ವಶನ್ನು ವೀಕ್ 5 ಪೋರ್ಷನಿಂದನೂ ತೊಗೊಂಡಿರ್ತಾರೆ. ಸೊ ಅದರಿಂದ ನಿಮಗೆ ಟೋಟಲು 20 ಮಾರ್ಕ್ಸ್ ಬರುತ್ತೆ. ಸೆಕ್ಷನ್ 4ಅಲ್ಲಿ ವೀಕ್ 7 ಮತ್ತು ವೀಕ್ 8. ಸೆಕ್ಷನ್ 4 ಅಂದರೆ ಯಾವ ಕ್ವಶನ್ಸು? ಸೊ ಸೆಕ್ಷನ್ 1 ಅಂದರೆ 1A 1B 2A 2B. ಸೆಕ್ಷನ್ 2 ಅಂದರೆ 3A 3B 4A 4B. ಸೆಕ್ಷನ್ 3 ಅಂದರೆ 5A 5B 6A 6B. ಸೆಕ್ಷನ್ 4 ಅಂದರೆ 7A 7B 8A 8B. 7A 7B 8A 8B ನೋಡಿ, ವೀಕ್ 7 7A 7B 8A 8B. ಈ ಕ್ವಶನ್ಸು ವೀಕ್ ನಂಬರ್ 9 ಮತ್ತು 10ದ್ದು ಕೂಡ ಸ್ವಲ್ಪ ಕಂಟೆಂಟ್ ತೊಗೊಂಡಿರ್ತಾರೆ. ಯಾಕಂದರೆ ಸೆಕ್ಷನ್ 3 ಕಂಪ್ಲೀಟ್ ಕ್ಲೌಡ್ದು ಕ್ವಶನ್ಸ್ ಇರುತ್ತೆ. ಸೆಕ್ಷನ್ 3ಯಲ್ಲಿ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ಸ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ ಸರ್ವಿಸಸ್, ಅಮೆಝಾನ್ ವೆಬ್ ಸರ್ವಿಸ್ ಅಂತ ಓದಿದ್ದೀರಲ್ವ. ಸೊ ಅದೆಲ್ಲ ಕ್ವಶನ್ಸು ಸೆಕ್ಷನ್ 3ಯಲ್ಲಿ ಬರುತ್ತೆ. ಸೆಕ್ಷನ್ 4ಅಲ್ಲಿ ಡೇಟಾ ಅನಾಲಿಟಿಕ್ಸ್ ಇರುತ್ತೆ. ಸೊ ಅನಾಲಿಸಿಸ್ ಪಾರ್ಟ್, ಡೇಟಾ ಅನಾಲಿಟಿಕ್ಸ್ ಪಾರ್ಟು ಸೆಕ್ಷನ್ 4ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಸೆಕ್ಯೂರಿಟಿ ಕ್ವಶನ್ಸ್ ಇರುತ್ತೆ. ನೆಟ್ವರ್ಕ್ ಸೆಕ್ಯೂರಿಟಿ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಸೈಬರ್ ಥ್ರೆಟ್ಸ್ ಆಗಿರ್ಬೋದು, ಮತ್ತು ಡೇಟಾ ಥ್ರೆಟ್ ಮಾಡೋದು, ಡೇಟಾ ಬ್ರೀಚ್ ಆಗೋದು, ಅಂಥ ಕ್ವಶನ್ಸ್ ಎಲ್ಲ ನಮಗೆ ಸೆಕ್ಷನ್ 4ಅಲ್ಲಿ ಸಿಗುತ್ತೆ. ಇದು ಆನ್ಸರ್ ಮಾಡೋಕ್ಕೆ ತುಂಬ ಈಸಿ. ಒಂದಷ್ಟು ಥ್ರೆಟ್ಸ್ಗಳಿದೆ, ಒಂದಷ್ಟು ಡೇಟಾ ಬ್ರೀಚ್ಗಳಿದೆ. ಸೊ ಅದನ್ನು ನೀವು ನೀಟಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಅದನ್ನು ಸೆಕ್ಯೂರಿಟಿ ಹೇಗೆ ಕೊಡೋದು, ತುಂಬ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಮೆಥಡ್ಸು, ನೀವು ಡೈಲಿ ಯೂಸ್ ಮಾಡೋಂಥ ಸೆಕ್ಯೂರಿಟಿ ಮೆಥಡ್ಸೇ. ಅದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮೆಥಡ್, OTP ಬರುತ್ತಲ್ಲ, ಅದು ಒನ್ ಆಫ್ ದ ಸೆಕ್ಯೂರಿಟಿ. ಆ ಥರ ಡಿಫ್ರೆಂಟ್ ಸ್ಟ್ರಾಂಗ್ ಪಾಸ್ವರ್ಡ್ ಕೊಡೋದು, ಅದೆಲ್ಲ ನೀವು ಸೆಕ್ಷನ್ 4ಅಲ್ಲಿ ನಿಮಗೆ ಆ ಕ್ವಶನ್ ಸಿಗುತ್ತೆ. ಸೊ ಅದು ಈ ಸೆಕ್ಷನ್ ಮಾತ್ರ ಬಿಡಬೇಡಿ, ಇದು ತುಂಬ ಈಸಿಯಾಗಿ ನಿಮಗೆ 20 ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ದ ಮೋಸ್ಟ್ ಈಸಿ questions you will get on section 5. Section 5 you will get questions from week 11 and week 12. Week 11 and week 12 ಅಲ್ಲಿ ಏನು ಓದ್ತೀರಾ ಅಂದರೆ, ಹೌ ಡು ಯು ಟೆಸ್ಟ್ ದ ಸಿಸ್ಟಮ್. ಈಗ ಒಂದು ಡಿಸೈನ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಲ್ವ. ಸೊ ಒಂದು ಪ್ರಾಜೆಕ್ಟನ್ನು ನೀವು ಹೇಗೆ ಡಿಸೈನ್ ಮಾಡ್ತೀರಿ? ಫಸ್ಟು ನೀವು ಸರ್ಕ್ಯೂಟ್ ಡಯಾಗ್ರಾಮ್, ಬ್ಲಾಕ್ ಡಯಾಗ್ರಾಮ್ ಬರೀತೀರಿ, ಆಮೇಲೆ ಕಾಂಪೊನೆಂಟ್ಸನ್ನೆಲ್ಲ ಕನೆಕ್ಟ್ ಮಾಡ್ತೀರಿ, ಬ್ರೆಡ್ ಬೋರ್ಡ್ ಮೇಲೆ ಫಸ್ಟ್ ಕನೆಕ್ಟ್ ಮಾಡ್ತೀರಿ ಸಾಲ್ಡರ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಅದನ್ನು ಟೆಸ್ಟ್ ಮಾಡ್ತೀರಿ. ಟೆಸ್ಟ್ ಮಾಡಿದಾಗ ಔಟ್ಪುಟ್ ಬಂದಿಲ್ಲ ಅಂದರೆ ಅದನ್ನು ಹೇಗೆ ಡಿಬಗ್ ಮಾಡ್ತೀರಿ, ಎಲ್ಲಿ ಎರರ್ ಆಗಿದೆ ಅನ್ನೋದನ್ನು ಕಂಡುಹಿಡಿತೀರಿ. ಏನಂದರೆ ಕೋಡಲ್ಲಿ ರಾಂಗ್ ಆಗಿದೆಯಾ, ಅಥವಾ ಕನೆಕ್ಷನಲ್ಲಿ ಏನಾದರೂ ರಾಂಗ್ ಆಗಿದೆಯಾ, ಕಾಂಪೊನೆಂಟ್ಸ್ ರಾಂಗ್ ಚೂಸ್ ಆಗಿದೆಯಾ, ಅಥವಾ ನೆಟ್ವರ್ಕಿಗೆ ಕರೆಕ್ಟಾಗಿ ನಂದು ಡಿವೈಸಸ್ಸು, ಸೆನ್ಸರ್ಸು, ಆ್ಯಕ್ಚುಯೇಟರ್ಸು ಕನೆಕ್ಟ್ ಆಗಿದಾವ ಇಲ್ವಾ. ಸೊ ಯಾವುದು ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ ನೆಟ್ವರ್ಕನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದೆಲ್ಲ ಇದು ಟೆಸ್ಟ್, ಡಿಸೈನ್, ಟೆಸ್ಟ್ and troubleshoot. How do you, if you identified the bug, if you identified the error, if you identified the problem in your circuit, how do you troubleshoot it? ಅದನ್ನು ಹೇಗೆ troubleshoot ಮಾಡ್ತೀರಿ ಅನ್ನೋದು ಕ್ವಶನ್ ನಂಬರ್ 9A ಮತ್ತು 9A 9B 10A 10B ಅಲ್ಲಿ ಬರುತ್ತೆ. ಆ್ಯಕ್ಚುಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೆ 1 or 2 ಕ್ವಶನ್ ಪೇಪರು ಕರೆಕ್ಟಾಗಿ CO5 ಮೇಲೆ ಸೆಟ್ ಆಗಿದೆ. ಆ್ಯಕ್ಚುಲಿ ಅದು CO5 ಮೇಲೆ ಸೆಟ್ ಆಗಬೇಕು. 9A 9B 10A 10B CO5 ಮೇಲೇ ಸೆಟ್ ಆಗಬೇಕು. ಡಿಸೈನ್, ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟಲ್ಲಿ ಆ ಕ್ವಶನ್ಸೇ ಬರಬೇಕು. ಎಲ್ಲೋ ಒಂದಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ ನಾನು ನೋಡಿದ್ದೀನಿ, ಅದರಲ್ಲಿ ವೀಕ್ 1ದ್ದು ಪೋರ್ಷನ್ ಕೂಡ ತೊಗೊಂಡಿದ್ದಾರೆ ಸೆಟ್ರಸ್ಸು.
ಆವಾಗ ನೀವು ವೀಕ್ 1 ಹೇಗೂ ಓದಿರ್ತೀರಲ್ಲ ಅದನ್ನು ಆನ್ಸರ್ ಮಾಡಬೇಕು. ಆ್ಯಕ್ಚುಲಿ ಸ್ಪೀಕಿಂಗ್ 9A 9B ಮತ್ತು 10A 10B ಇವು ಎರಡೂ ಕ್ವಶನ್ CO5 ಮೇಲೇ ಬರಬೇಕು. CO5ಅಲ್ಲಿ ಒಂದು ಡಿಫ್ರೆಂಟ್ ಯೂಸ್ ಕೇಸಸ್, ಫಸ್ಟ್ ವೀಕ್ 1ನಲ್ಲಿ ಡಿಫ್ರೆಂಟ್ ಯೂಸ್ ಕೇಸ್ ಓದಿರ್ತೀರಲ್ವ, ಯಾವ್ಯಾವುದು ಡಿಫ್ರೆಂಟ್ ಯೂಸ್ ಕೇಸ್ ಓದಿರ್ತೀರಿ? ಸ್ಮಾರ್ಟ್ ಫ್ಯಾಕ್ಟ್ರಿ, ಸ್ಮಾರ್ಟ್ ಹೆಲ್ತ್ ಕೇರ್ ಸಿಸ್ಟಮ್, ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್, ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್, ಸ್ಮಾರ್ಟ್ ಗ್ರಿಡ್ ಆ್ಯಂಡ್ ಸ್ಮಾರ್ಟ್ ಎನರ್ಜಿ ಮೀಟರ್ ಸಿಸ್ಟಮ್. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಸ್ಮಾರ್ಟ್ ಅಸೆಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಸೊ ಒಂದು 7ರಿಂದ 8 ಅಥವಾ ಮ್ಯಾಕ್ಸಿಮಮ್ 9 ಯೂಸ್ ಕೇಸ್ ನೀವು ಓದಿರ್ತೀರ. ಸೊ ಆ 9 ಯೂಸ್ ಕೇಸನ್ನೇ ಫಸ್ಟ್ ವೀಕಲ್ಲಿ ಓದಿರ್ತೀರಲ್ಲ, ಅದನ್ನು ಹೇಗೆ ಡಿಸೈನ್ ಮಾಡ್ತೀರಿ, ಅದನ್ನು ಹೇಗೆ ಟೆಸ್ಟ್ ಮಾಡ್ತೀರಿ ಮತ್ತು ಅದನ್ನು ಹೇಗೆ ಟ್ರಬಲ್ ಶೂಟ್ ಮಾಡ್ತೀರಿ ಅನ್ನೋದನ್ನು ನೀವು ಸೆಕ್ಷನ್ 5ಅಲ್ಲಿ ಓದ್ತೀರಿ. ಅಂದರೆ ಲಾಸ್ಟ್ ವೀಕ್ 11 ಆ್ಯಂಡ್ ವೀಕ್ 12ಅಲ್ಲಿ ಓದ್ತೀರಿ. ಅದರ ಮೇಲೇ ಕ್ವಶನ್ ವೆರಿ ಸಿಂಪಲ್. ಸೊ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಸೆಕ್ಷನ್ 5ಅಲ್ಲಿ ಬರೋ ಕ್ವಶನ್ಸನ್ನು ಹೇಗೆ ಬರೆಯೋದು ಅಂದರೆ, ಯಾವುದಾದ್ರೂ ಒಂದು ಕ್ವಶನ್, ಫಾರ್ ಎಕ್ಸಾಂಪಲ್ ಮೇ 2025 ತಗೊಳ್ಳಿ ಆಯಿತಾ, ಇದು ರೀಸೆಂಟಾಗಿ ಇರೋದು ಕ್ವಶನ್ ಪೇಪರು. ಮೇ 2025 ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ ಆ್ಯಂಡ್ ಮೇ 2025 ಮೇಕಪ್ ಎಕ್ಸಾಮ್ದು 2 ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಸೊ ಅದರಲ್ಲಿ ನೀವು ಹೋಗಿ ಕ್ವಶನ್ ನಂಬರ್ 9A ಮತ್ತು 10A ಅಂದರೆ ಆ್ಯಕ್ಚುಲಿ ಎಲ್ಲ 4 ಕ್ವಶನ್ CO5 ಮೇಲೆ ಬರಬೇಕು. ಕೆಲವೊಬ್ರು ಚೇಂಜ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಸೆಟರ್ಸು. ಸೊ ಯಾವುದಾದ್ರೂ 2 ಕ್ವಶನ್ ಹುಡುಕಿ ಅದರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ನಿಮಗೆ ಸಿಗ್ಬೋದು, ಅಥವಾ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಕ್ವಶನ್ ಹೇಗಿರುತ್ತೆ ಅಂದರೆ, ಕ್ವಶನ್ನಲ್ಲೇ ಆನ್ಸರ್ ಇರುತ್ತೆ. ಏನಂದರೆ ಯಾವ್ಯಾವ ಸೆನ್ಸರ್ಸ್ ಯೂಸ್ ಮಾಡಿರ್ತಾರೆ ಅನ್ನೋದು ಕ್ವಶನ್ ಪೇಪರಲ್ಲೇ ಕ್ವಶನಲ್ಲೇ ಬರೆದಿರ್ತಾರೆ. ಇಷ್ಟು ಈಸಿ ಕ್ಲೂ ನಿಮಗೆ ಕೊಟ್ಟಿರ್ತಾರೆ. ಸೊ ಅವರು ಏನಂದರೆ ಅದು ಸ್ಪ್ಲಿಟ್ಟಿಂಗ್ ಹೆಂಗೆ ಮಾಡಿರ್ತಾರೆ ಅಂದರೆ, ಕಾಂಪೋನೆಂಟ್ಸನ್ನು ಬರೆಯೋಕ್ಕೆ ಒಂದಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ಕಾಂಪೋನೆಂಟ್ಸ್ ಅಂದರೆ ಏನು ಯೂಸ್ ಮಾಡಿರ್ತೀರಿ? ಸೆನ್ಸರ್ಸು, ಆ್ಯಕ್ಚುಯೇಟರ್ಸು. ಸೊ ಸೆನ್ಸರ್ಸ್ ಆಲ್ರೆಡಿ ಕ್ವಶನಲ್ಲಿರುತ್ತೆ, ಅದನ್ನು ಲಿಸ್ಟ್ ಮಾಡಿ ಅದ್ರ ಬಗ್ಗೆ 1-2 ಪಾಯಿಂಟ್ ಬರೆಯೋದು. ಆಯಿತಾ? ಬರೀ ಸೆನ್ಸರ್ ಇಟ್ಕೊಂಡು ನಿಮ್ಮದು ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತಾ? ಸೊ ಹಾಗಾದರೆ ಏನೆಲ್ಲ ಬೇಕಾಗುತ್ತೆ? ಸೆನ್ಸರ್ನ ಎಲ್ಲಿ ಕನೆಕ್ಟ್ ಮಾಡ್ತೀರಿ? ಮೈಕ್ರೋ ಕಂಟ್ರೋಲರ್ ಬೋರ್ಡಿಗೆ ಕನೆಕ್ಟ್ ಮಾಡ್ತೀರಿ. ಸೊ ಮೈಕ್ರೋ ಕಂಟ್ರೋಲರಿಂದ ಕ್ಲೌಡಿಗೆ ಕಳ್ಸೋಕೆ ಏನು ಯೂಸ್ ಮಾಡ್ತೀರಾ? ನೆಟ್ವರ್ಕ್ ಯೂಸ್ ಮಾಡ್ತೀರಾ. ನೆಟ್ವರ್ಕ್ ಕಳ್ಸೋಕೆ ಯಾವ ಪ್ರೋಟೋಕಾಲ್ ಯೂಸ್ ಮಾಡ್ತೀರಿ? ಅಂಥದ್ದು ಒಂದಷ್ಟು ಮೇ 2024 ಮತ್ತು ಮೇ 2025 ಮತ್ತು ಮೇಕಪ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ಒಂದು ಕ್ವಶನನ್ನು ನೀಟಾಗಿ ಸ್ಟಡಿ ಮಾಡಿ ಯಾವ ಥರ ಬರೀತಾರೆ ಅಂತ. ಸೊ ಡಿಪೆಂಡ್ಸ್ ಆನ್ ದ ಯೂಸ್ ಕೇಸ್. ಈಗ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಕೊಟ್ಟಿದ್ರು ಅಂದ್ಕೊಳ್ಳಿ, ಅಲ್ಲಿ ಕಾಂಪೋನೆಂಟ್ಸ್ ಯಾವುದಿರುತ್ತೆ? LDR ಇರುತ್ತೆ. ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಅಂದರೆ LDR ಇರಬೇಕಲ್ವಾ, ಲೈಟ್ ಡಿಪೆಂಡೆಂಟ್ ರಿಜಿಸ್ಟರ್. ಸೊ ಆ ಥರ LDR ಇರುತ್ತೆ. ಆರ್ಡಿನೋ ಯೂನೋ ಬೋರ್ಡ್ ಬೇಕು, ಅಥವಾ ನೋಡ್ MCU ಬೇಕು. ಸೊ ಕಾಂಪೋನೆಂಟ್ಸನ್ನು ಲಿಸ್ಟ್ ಮಾಡಿರ್ತಾರಲ್ಲ, ಸೊ ಆ ಕ್ವಶನ್ಗೆ ಇರೋ ಕಾಂಪೋನೆಂಟ್ಸನ್ನು ಅಲ್ಲಿ ಲಿಸ್ಟ್ ಆಗಿರುತ್ತೆ. ಸೊ ಅದ್ರ ಬದಲು ಬೇರೆ ಕ್ವಶನ್ ಫ್ರೇಮ್ ಆಗಿದ್ರೆ ಆ ಕಾಂಪೋನೆಂಟ್ಸನ್ನು ಆ ಜಾಗದಲ್ಲಿ ಬರೀಬೇಕು. ಫಾರ್ಮ್ಯಾಟ್ ಒಂದೇ ಥರ ಇರುತ್ತೆ. ಕಾಂಪೋನೆಂಟ್ಸ್ ಯೂಸ್ಡ್, ನೆಟ್ವರ್ಕ್ ಕನೆಕ್ಟಿವಿಟಿ, ಮೈಕ್ರೋ ಕಂಟ್ರೋಲರ್ ಬೋರ್ಡ್ ಯೂಸ್ಡ್, ಯಾವ್ದು ಯೂಸ್ ಮಾಡಿರ್ತೀವಿ. ಸೊ ಅವೇ ಹೆಡ್ಡಿಂಗ್ಸ್ ಅದೇ ಇರುತ್ತೆ, ಬಟ್ ಕಾಂಪೋನೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಡಿಪೆಂಡ್ಸ್ ಆನ್ ದ ಯೂಸ್ ಕೇಸ್. ಸೊ ವೀಕ್ 1 ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ವೀಕ್ 11 ಆ್ಯಂಡ್ ವೀಕ್ 12, ದಟ್ ಇಸ್ CO1 ಮತ್ತು CO5 ಎರಡೂ ಸ್ವಲ್ಪ ಮ್ಯಾಚ್ ಆಗುತ್ತೆ. ಯಾಕಂದರೆ ಅಲ್ಲಿ ಓದಿರೋ ಯೂಸ್ ಕೇಸನ್ನು ಇಲ್ಲಿ ನೀವು ಡಿಸೈನ್ ಮಾಡ್ತೀರಿ. ಸೊ ಈ ಕ್ವಶನ್ ಮಾತ್ರ ಬಿಡಬೇಡಿ. ಇದು ಇರೋದೇ ಒಂದು 8ರಿಂದ 9 ಕ್ವಶನ್ ಸಿಗುತ್ತೆ ನಿಮ್ಗೆ CO5 ಮೇಲೆ. ಆ 9 ಕ್ವಶನನ್ನು ಪರ್ಫೆಕ್ಟಾಗಿ, ಸುಮ್ಮನೆ ಹೇಗೋ ಅಲ್ಲ, ಕ್ವಶನ್ ಪೇಪರ್ದು ಮಾಡೆಲ್ ಕ್ವಶನ್ ಪೇಪರ್ನ ಓದಿ ಅದರಲ್ಲಿ ಹೇಗೆ ಬರೆದಿದ್ದಾರೆ ಅದೇ ಥರ ನೀವು ಪ್ರಿಪೇರ್ ಆದರೆ 9 ಕ್ವಶನ್ಗೆ ನಿಮಗೆ ಅಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ಕ್ವಶನ್ ನಂಬರ್ 1A 1B 2A 2B ಇಂದ 20 ಮಾರ್ಕ್ಸು, ಕ್ವಶನ್ ನಂಬರ್ 9A 9B 10A 10B ಇಂದ 20 ಮಾರ್ಕ್ಸು, 40 ಮಾರ್ಕ್ಸ್ ಆಯಿತು. ಇನ್ನು ಒಂದು 20 ಮಾರ್ಕ್ಸು ಐದರ್ ಒಂದು ಪ್ರೋಟೋಕಾಲನ್ನು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರೋಟೋಕಾಲ್ MQTT ಇದೆ. ಸೊ LoRaWAN ಟೆಕ್ನಾಲಜಿ ಮೇಲೆ ಕ್ವಶನ್ ಬರುತ್ತೆ, ಮತ್ತು COAP ಮೇಲೆ ಕ್ವಶನ್ ಬರುತ್ತೆ. ಅಂಥದ್ದು ಒಂದಷ್ಟು ಇಂಪಾರ್ಟೆಂಟ್ ಪ್ರೋಟೋಕಾಲ್ಸನ್ನು ಓದ್ಕೊಳ್ಳಿ. ಅದ್ರ ಮೇಲೆ ಒಂದು 10 ಮಾರ್ಕ್ಸ್ ಆದರೂ ಸಿಗುತ್ತಲ್ವ ನಿಮಗೆ. ಸೊ 20, 20, 40, ಒಂದು 10, 50. ಇನ್ನೊಂದು 10 ಯಾವುದಾದ್ರೂ ಸೈಬರ್ ಥ್ರೆಟ್, ಪ್ರತಿ ಕ್ವಶನ್ ಒಂದು ಸೈಬರ್ ಸೆಕ್ಯೂರಿಟಿ ಮೇಲೆ ಇದ್ದೇ ಇರುತ್ತೆ. ಸೊ ಒಂದು ಸೈಬರ್ ಸೆಕ್ಯೂರಿಟಿದು ಕ್ವಶನ್ ಒಂದಷ್ಟು ಓದ್ಕೊಂಡಿದ್ರೆ ಅದ್ರ ಮೇಲೆ ನಿಮಗೆ
10 ಅಥವಾ 20 ಮಾರ್ಕ್ಸ್ ಸಿಕ್ಕರೆ ಪಾಸಿಂಗ್ ಈಸ್ ವೆರಿ ವೆರಿ ಈಸಿ. ಸೊ ನಾನು ಮೆನಿ ಇಯರ್ಸ್ ನಾನು ಕ್ವಶನ್ ಪೇಪರ್ ಇದು ಆನ್ಸರ್ ಪೇಪರ್ಸನ್ನು ವ್ಯಾಲ್ಯೂ ಮಾಡಿದ್ದೀನಿ. ಎಷ್ಟೊಂದು ಮಕ್ಕಳು ಫೇಲ್ ಆಗ್ತಾರೆ. ಇದು ಫೇಲ್ ಆಗೋಂಥ ಸಬ್ಜೆಕ್ಟೇ ಅಲ್ಲ, ತುಂಬ ಈಸಿ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಒಂದಷ್ಟು ಟರ್ಮಿನಾಲಜಿಗಳನ್ನು ಬರೆದಿಟ್ಕೊಂಡು ಓದ್ಕೊಳ್ಳಿ. ಆ ಟರ್ಮಿನಾಲಜಿಗಳು ಏನೇನು ಉಪಯೋಗಿಸ್ಕೋಬೇಕು ಅಂತ, ಒಂದಷ್ಟು ಯೂಸ್ ಕೇಸ್ ಯಾವ್ಯಾವುದು ಅಂತ ಲಿಸ್ಟ್ ಮಾಡಿಟ್ಕೊಳ್ಳಿ. ಅದಷ್ಟು ಓದಿದರೆ ನಿಮಗೆ ಈ ಸಬ್ಜೆಕ್ಟ್ ಪಾಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೀವು ಬರೆಯೋದು 100 ಮಾರ್ಕ್ಸಿಗೆ, ಆಮೇಲೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಆದಮೇಲೆ ಅದನ್ನು 60 ಮಾರ್ಕ್ಸಿಗೆ ಕನ್ವರ್ಷನ್ ಮಾಡ್ತಾರೆ. ಸೊ ಅದು ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಹೌ ವಿಚ್ ಕ್ವಶನ್ಸ್ ಯು ಗೆಟ್ ಫ್ರಮ್ ಇನ್ ಈಚ್ ಸೆಕ್ಷನ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. This also I have explained. These are the COs. You concentrate on COs. So you will get 175 question paper questions PDF ಸಿಗುತ್ತೆ ನಿಮಗೆ ನೆಟ್ಟಲ್ಲಿ, ಅಥವಾ ನಿಮ್ಮ ಟೀಚರ್ಸ್ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ CO1 ಯಾವಿದಾವೆ ಹುಡುಕಿ ಓದಿ. CO1ದ್ದು ಒಂದಷ್ಟು ಕ್ವಶನ್ಸ್ ಓದ್ಕೊಳ್ಳಿ, CO2ದೇ ಒಂದಷ್ಟು ಕ್ವಶನ್ಸ್ ಓದ್ಕೊಳ್ಳಿ. ಸೊ ನಾನು ಇದು ಲೆಕ್ಚರ್ ಆದಮೇಲೆ ಒಂದಷ್ಟು ಮೋಸ್ಟ್ ರಿಪೀಟೆಡ್ಲಿ ಆಕರಿಂಗ್ ಕ್ವಶನ್ಸದ್ದು ಒಂದು ವರ್ಡ್ ಫೈಲನ್ನು ಕೊಡ್ತೀನಿ, ಇದ್ರ ಜೊತೆಗೆ ಅಟ್ಯಾಚ್ ಮಾಡೋಕ್ಕೆ, ಲಿಂಕ್ ಮಾಡೋಕ್ಕೆ. ನೀವು ಅದನ್ನು ಬ್ರೌಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಳ್ಳಿ. ಪಾಸಿಂಗ್ ಈಸ್ 100%. ಐ ಆಮ್ ಶ್ಯೂರ್ ನೀವು 100% ಪಾಸ್ ಆಗ್ತೀರಿ ಅನ್ನೋ ನಂಬಿಕೆ ನನಗಿದೆ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಓದ್ತಾ ಹೋಗಿ. ಓಕೆ, ನಾನು ಇವಾಗ CO1 ಕವರ್ ಮಾಡೋಕ್ಕೆ ಬಂದಿದ್ದೀನಿ. ಕಂಪ್ಲೀಟ್ ಕವರ್ ಆಗಿಲ್ಲ ಅಂದರೂ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನಾನು CO1ದು ಟಾಪಿಕ್ ಇವತ್ತು ಮಾಡ್ತೀನಿ. ಸೊ ಬಿಫೋರ್ going into the week details, let me explain what is IoT and IIoT and what are the difference between IoT and IIoT. Definition of IoT. IoT is Internet of Things. What is Internet of Things? If you connect the physical devices to the ಇಂಟರ್ನೆಟ್ಗೆ ನಿಮ್ಮ ಫಿಸಿಕಲ್ ಡಿವೈಸಸ್ಸನ್ನು ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ. ಸೊ ಅ ನೆಟ್ವರ್ಕ್ ಆಫ್ ಎವ್ರಿ ಡೇ ಫಿಸಿಕಲ್ ಡಿವೈಸಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಸೊ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿ ಏನು ಮಾಡಬೇಕು? ಫಿಸಿಕಲ್ ಡಿವೈಸಸ್ಸನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿ ಏನು ಮಾಡಬೇಕು? ದೇ ಕ್ಯಾನ್ ಕಲೆಕ್ಟ್ ದ ಡೇಟಾ and give it to the cloud, and they can share the data and they act on the data. Depends on the data, it will act. It will turn on the machine, turn off the machine. So such actions will be done based on the data. So that is Internet of Things. Second is Industrial Internet of Things, IIoT. So it is a subset of IoT. So IoT and IIoT are exactly same, but IIoT is focused on industry. So if the IoT is used for industrial application, then it is called as Industrial Internet of Things. The meaning, the word is here, industrial. So if the IoT is focused specially on an industrial application, the example maybe the manufacturing company, or it may be energy sector, or it may be a logistic company, or it may be infrastructure. So if you are using IoT in all these use cases or applications, then it is called as Industrial Internet of Things. So these two definitions are very very important even for your practical viva. So they will ask you what is IoT and what is IIoT, and give the difference. So you can give the definitions of IoT and IIoT. Second difference is based on the purpose and use cases. What is the purpose of using IoT and IIoT, and what are the use cases? So IoT, it is aimed at consumer convenience. IoT is specially used for consumers. For us, we are using the IoT. Consumer, we are the consumers. For consumer convenience, the IoT is used, and using IoT, we can improve our lifestyle. So ನಮ್ಮ ಲೈಫ್ ಸ್ಟೈಲೇ ಬದಲಾಗುತ್ತೆ. ಎವ್ರಿ ಡೇ we can connect, we use Fitbit ಟ್ರ್ಯಾಕಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ನಮ್ಮದು ನೀವು ವಾಚ್ ಹಾಕ್ಕೊಳ್ತೀರಿ, ಅದು ಎಷ್ಟು ಸ್ಟೆಪ್ಸ್ ನಡೆದಿದ್ದೀರಿ, ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ, ಸೊ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದಲ್ಲ. ಸೊ ಅವಾಗ ಅದನ್ನು ಟ್ರ್ಯಾಕ್ ಮಾಡಿದ್ರೆ ನಂದು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಟುಡೇ ಐ ಹ್ಯಾವ್, ನಾನು ಇಷ್ಟೇ ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ, ನಾನು ನಾಳೆ ಇನ್ನೂ ಇಷ್ಟು ಇಂಪ್ರೂವ್ ಮಾಡಬೇಕು, ಇಷ್ಟು ಎನರ್ಜಿ ನಾನು ಕ್ಯಾಲರಿನ ಬರ್ನ್ ಮಾಡಿದ್ದೀನಿ, ಟುಮಾರೋ ಐ ಹ್ಯಾವ್ ಟು ಏಮ್ ಫಾರ್ ಸಮಥಿಂಗ್. ಸೊ ಯುವರ್ ಲೈಫ್ ವಿಲ್ ಬಿ ಇಂಪ್ರೂವ್ಡ್ ಯೂಸಿಂಗ್ ದ IoT. So it is lifestyle improvement.
it is used for consumer convenience. ಎಕ್ಸಾಂಪಲ್ಸ್ ಸ್ಮಾರ್ಟ್ ಹೋಮ್. ಸ್ಮಾರ್ಟ್ ಹೋಮ್ ಅಂದರೆ ಏನು? ಎಲ್ಲ ಇಂಟರ್ನೆಟ್ಟಿಂದ ನೀವು ಡಿವೈಸಸನ್ನು ಆನ್ ಆಫ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಆಫೀಸಿಂದ ಮನೆಗೆ ಹೋಗ್ತೀರಿ, ನೀವು ಅವಾಗ ನಿಮಗೆ ಎ ಸಿನ ಆನ್ ಮಾಡಬೇಕಾಗಿದೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಟು ದ ಹೌಸ್ ಆ್ಯಂಡ್ ಟರ್ನಿಂಗ್ ಆನ್ ದ ಎ ಸಿ, ಸೊ ನೀವೇನು ಮಾಡಬೇಕು, ಕಾರಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಿಂದ ಎ ಸಿನ ಆನ್ ಮಾಡೋದು. ಸೊ ಅದಕ್ಕೆ ಸ್ಮಾರ್ಟ್ ಹೋಮ್ ಅಂತೀವಿ. ಅಥವಾ ಹೋದ ತಕ್ಷಣ, ನಾನು ಒಳಗೆ ಎಂಟ್ರಿ ಆದ ತಕ್ಷಣ ಲೈಟ್ ಆಟೋಮೆಟಿಕ್ಕಾಗಿ ಆನ್ ಆಗಬೇಕು, ಫ್ಯಾನ್ ಆಟೋಮೆಟಿಕ್ಕಾಗಿ ಆನ್ ಆಗಬೇಕು, ನಾನು ರೂಮಿಂದ ಇನ್ನೊಂದು ರೂಮಿಗೆ ಹೋದಾಗ ಲೈಟ್ ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು. ಸೊ ನಿಮ್ಮ ಹೋಮನ್ನು ನೀವು ಸ್ಮಾರ್ಟಾಗಿ ಮಾಡ್ಬೋದು. ಫಿಟ್ನೆಸ್ ಟ್ರ್ಯಾಕರ್, ಈಗ ತಾನೇ ಹೇಳಿದ್ನಲ್ಲ, ಫಿಟ್ನೆಸ್ ಟ್ರ್ಯಾಕರ್. ಸೊ ಅದು ಎಷ್ಟು ಎನರ್ಜಿ ಬರ್ನ್ ಮಾಡ್ತೀವಿ ಅದೆಲ್ಲ ನಮ್ಮದು ಲೈಫ್ ಸ್ಟೈಲನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಸ್ಮಾರ್ಟ್ ರೆಫ್ರಿಜಿರೇಟರ್. ಸ್ಮಾರ್ಟ್ ರೆಫ್ರಿಜಿರೇಟರ್ ಡಿಪೆಂಡ್ಸ್ ಆನ್ ದ ಔಟ್ಸೈಡ್ ಟೆಂಪರೇಚರ್, ದ ಕೂಲಿಂಗ್ ಎಫೆಕ್ಟ್ ಈಸ್ ಚೇಂಜ್ಡ್. ಆ್ಯಂಡ್ ಅದನ್ನ ಈಗ ಸಪೋಸ್ ನೀವು ಒಂದಷ್ಟು ಮಿಲ್ಕ್ ಪ್ಯಾಕೆಟ್ಸ್ ಇಟ್ಟಿದ್ದೀರಿ, ಅದು ಖಾಲಿಯಾಗಿದ್ದರೆ, ಇಫ್ ಇಟ್ ಈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್, ಇಟ್ ವಿಲ್ ಆಸ್ಕ್ ಯು ಟು ಗೆಟ್ ದ ಮಿಲ್ಕ್. ಸೊ ಆ ಥರ ಸ್ಮಾರ್ಟ್ ರೆಫ್ರಿಜಿರೇಟರ್ ಕೆಲಸ ಮಾಡುತ್ತೆ. ಸ್ಮಾರ್ಟ್ ಅಂದರೆ ಏನು? ಇಂಟರ್ನೆಟ್ ಯೂಸ್ ಮಾಡಿದ್ರೆ ಅದಕ್ಕೆ ಸ್ಮಾರ್ಟ್ ಅಂತ ಹೇಳ್ತೀವಿ. ಬರೀ ರೆಫ್ರಿಜಿರೇಟರ್ ಬೇರೆ, ಸ್ಮಾರ್ಟ್ ರೆಫ್ರಿಜಿರೇಟರ್ ಬೇರೆ. ಅದೇ ಥರ ವೇರಬಲ್ ಡಿವೈಸಸ್. ಸೊ ನಾವು ಡಿವೈಸನ್ನು ವೇರ್ ಮಾಡಿಕೊಂಡು ಅದ್ರ ಜೊತೆಗೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಳೋದು. ಎಷ್ಟೊಂದು ಜನ ವಾಚಲ್ಲೇ ಕಾಲ್ ಮಾಡ್ತಾರೆ. ಸೊ ಅದು ನಮ್ಮದು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಯ್ತಲ್ವ. ಇನ್ಸ್ಟೆಡ್ ಆಫ್ ಹೋಲ್ಡಿಂಗ್ ಅ ಫೋನ್, ಯು ಕ್ಯಾನ್ ಕಾಲ್ ಫ್ರಮ್ ಯುವರ್ ವಾಚ್. ಸೊ ಅದಂತೂ ಅದು ಕೂಡ ನಮ್ಮದು ಲೈಫ್ ಸ್ಟೈಲ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ದಿಸ್ ಈಸ್ IoT. ದೆನ್ ವಾಟ್ ಈಸ್ IIoT? ಆವಾಗಲೇ ನಾನು ಹಿಂದಿನ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೆ, IIoT, ಇಟ್ ಈಸ್ ಫೋಕಸ್ಡ್ ಆನ್ ಇಂಡಸ್ಟ್ರಿ ಅಪ್ಲಿಕೇಶನ್. ಸೊ ಇಟ್ ಈಸ್ ಏಮ್ಡ್ ಅಟ್ ಎಫಿಷಿಯನ್ಸಿ. ಯಾಕೆ ಇಲ್ಲಿ ಎಫಿಷಿಯನ್ಸಿ ವರ್ಡ್ ಯೂಸ್ ಮಾಡ್ತಾರೆ? ಈ ಟರ್ಮ್ಸು ತುಂಬ ಇಂಪಾರ್ಟೆಂಟ್. ಈ ಟರ್ಮ್ಸ್ಗಳನ್ನು ನೀವು 1A 1B 2A 2B ಕ್ವಶನ್ಸಲ್ಲಿ ಆ್ಯಡ್ ಮಾಡಬೇಕು. ಇವನು ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸನ್ನು, IoTನ ನಾನು ಇಂಡಸ್ಟ್ರಿಯಲ್ಲಿ ಉಪಯೋಗಿಸಿದರೆ ನಂದು ಕಂಪನಿದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಮತ್ತು ಸೇಫ್ಟಿ ಸಿಗುತ್ತೆ, ನನ್ನ ಕಂಪನಿಗೆ ಸೇಫ್ಟಿ ಸಿಗುತ್ತೆ. ಅಂದರೆ ಏನು ಸೇಫ್ಟಿ ಅಂದರೆ ಏನು? ಸಪೋಸ್ ಏನಾದರೂ ನನ್ನ ಒಂದು ಯಾವುದೋ ಮಷಿನ್ ಕೆಟ್ಟು ಹೋಯಿತು, ಡ್ಯಾಮೇಜ್ ಆಯಿತು, ಅದರಲ್ಲಿಂದ ಯಾವುದೋ ಎಂಪ್ಲಾಯಿಗೆ ಹಾರ್ಮ್ ಆಗೋದಿದ್ದರೆ ಅದನ್ನು ತಪ್ಪಿಸ್ಬೋದು. ಅಂದರೆ ಸೇಫ್ಟಿ ಜಾಸ್ತಿ ಸಿಗುತ್ತೆ. ಯಾಕಂದರೆ ಇಲ್ಲಿ ಅಲಾರಾಮ್ ಸಿಸ್ಟಮ್ ಇರುತ್ತೆ. ಇಂಟರ್ನೆಟ್ಗೆ ಕನೆಕ್ಟ್ ಆಗಿರೋದ್ರಿಂದ ಕಂಟ್ರೋಲ್ ರೂಮಲ್ಲಿರೋ ಪರ್ಸನ್ಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಅದರಿಂದ ಸೇಫ್ಟಿ ಜಾಸ್ತಿ ಸಿಗುತ್ತೆ. ಸೊ ಇಲ್ಲಿ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ, ಸೇಫ್ಟಿ ಜಾಸ್ತಿ ಸಿಗುತ್ತೆ, ಮತ್ತು ಎಲ್ಲ ಆಟೋಮೇಷನ್ ಆಗಿರುತ್ತೆ. ಆಟೋಮೆಟಿಕ್ಕಾಗಿ ಹ್ಯೂಮನ್ ಇಂಟರ್ವೆನ್ಷನ್ ಕಡಿಮೆ ಆಗಿರುತ್ತೆ. ಎಲ್ಲ ಮಷಿನ್ಸು ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಈ 3 ವರ್ಡ್ಗಳನ್ನು ನೀವು ಯಾವ್ದು ಯೂಸ್ ಕೇಸ್ ಇದ್ರೂ ಬರಿಬೋದು. ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಸೇಫ್ಟಿ ಜಾಸ್ತಿ ಸಿಗುತ್ತೆ, ಆಟೋಮೇಷನ್ ಆಗುತ್ತೆ ಅಂತ ಬರಿಬೋದು. ಎಕ್ಸಾಂಪಲ್ಸ್ ಯಾವುದು? ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಆಫ್ ಅ ಮಷಿನ್. So what is predictive maintenance of machine? Suppose the machine is running in a factory or a company. So ಅದು ಇನ್ನೊಂದು 10 ಅವರ್ಸಲ್ಲಿ ಅದೇನೋ ರಿಪೇರಿಗೆ ಬರೋದಿದೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಇಟ್ ವಿಲ್ ಗಿವ್, ಅದು ಸೆನ್ಸರ್ ಕನೆಕ್ಟ್ ಮಾಡಿದರೆ ಅವಾಗ ಆ ಸೆನ್ಸರು ಒಂದು ಸಿಗ್ನಲ್ನ ಕೊಡುತ್ತೆ ಕಂಟ್ರೋಲ್ ರೂಮಿಗೆ. ಸೊ ಅವರಿಗೆ ಗೊತ್ತಾಗುತ್ತೆ ಇನ್ ಅನದರ್ 8 or 10 hours ದ ಮಷೀನ್ ಈಸ್ ಗೋಯಿಂಗ್ ಟು ಸ್ಟಾಪ್ ಅಂತ. ಸೊ ಸಪೋಸ್ IIoT ಯೂಸ್ ಮಾಡಿರಲಿಲ್ಲ ಅಂದಿದ್ರೆ, ಸೊ 10 ಅವರ್ಸ್ ಆದಮೇಲೆ ಮಷಿನ್ ಸ್ಟಾಪ್ ಆಗ್ತಿತ್ತು. ಮಷಿನ್ ಸ್ಟಾಪ್ ಆಗಿದ್ರೆ ನನ್ನ ಕಂಪ್ಲೀಟ್ ಪ್ರೊಡಕ್ಷನ್ನು ಸ್ಟಾಪ್ ಆಗುತ್ತೆ. ಅಂದರೆ ಇದಕ್ಕೆ ಡೌನ್ ಟೈಮ್ ಅಂತ ಹೇಳ್ತಾರೆ. ಆ ವರ್ಡನ್ನು ಉಪಯೋಗಿಸ್ಬೇಕು ನೀವು. ಸೊ ಡೌನ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ಡೌನ್ ಟೈಮ್ ಆದಾಗ ಏನಾಗುತ್ತೆ? ನನ್ನ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ನನ್ನ ಕಂಪನಿಗೆ ಲಾಸ್ ಆಗುತ್ತೆ. ಕರೆಕ್ಟಾ? ಸೊ ಅದ್ರ ಬದಲು ನಾನು IoT ಯೂಸ್ ಮಾಡಿದರೆ ಇನ್ನೊಂದು 10 ಅವರ್ಸಲ್ಲಿ ಅದು ರಿಪೇರಿಗೆ ಬರೋದಿತ್ತು ಅಥವಾ ಹಾಳಾಗೋದಿದ್ದರೆ ಇಮಿಡಿಯೇಟ್ಲಿ ಒಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ. ಸೊ ಅವರು ಇಮಿಡಿಯೇಟ್ಲಿ ಮೇಂಟೆನೆನ್ಸ್ ಅವ್ರನ್ನ ಕಳಿಸ್ತಾರೆ, ಆ ಇನ್ಸ್ಟ್ರೂಮೆಂಟನ್ನು ರಿಪೇರಿ ಮಾಡ್ತಾರೆ. ಕಂಪ್ಲೀಟಾಗಿ ಆಫ್ ಆದಮೇಲೆ ರಿಪೇರಿ ಮಾಡೋ ಬದಲು ಮೊದಲೇ ಅದಕ್ಕೆ ಸರ್ವಿಸ್ ಕೊಡೋದು, ಮೇಂಟೆನೆನ್ಸ್ ಮಾಡೋದು. ಅದಕ್ಕೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂತಾರೆ. ಪ್ರಿಡಿಕ್ಟಿವ್ ಅಂದರೆ ಮೊದಲೇ ಅರ್ಥ ಮಾಡ್ಕೊಳ್ಳೋದು, ಮಷೀನು ಕೆಟ್ಟು ಹೋಗುತ್ತೆ ಅಂತ ಮೊದಲೇ ತಿಳ್ಕೊಳ್ಳೋದು. ಅದಕ್ಕೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಆಫ್ ಅ ಮಷೀನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯೂಸ್ಡ್ ಇನ್ ಅ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಅ ಥಿಂಗ್ಸ್, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್.
ದೆನ್ ರಿಯಲ್ ಟೈಮ್ ಮಾನಿಟರಿಂಗ್. ಸೊ ಒಂದು ಕಡೆ ಕೂತ್ಕೊಂಡು ರಿಯಲ್ ಆಗಿ ನಾವು ಮಾನಿಟರ್ ಮಾಡ್ತಾ ಇರ್ಬೋದು, ಎಷ್ಟು ಗೂಡ್ಸ್ ಪ್ರಾಡಕ್ಟ್ ಆಚೆ ಬರ್ತಾ ಇದೆ, ಯಾವ ಮಷಿನ್ ರನ್ ಆಗ್ತಾ ಇದೆ. ಸೊ ಅದೆಲ್ಲ ನಾವು ರಿಯಲ್ ಆಗಿ ಮಾನಿಟರ್ ಮಾಡ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ ದ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸ್ಮಾರ್ಟ್ ಗ್ರಿಡ್ ಸಿಸ್ಟಮ್. ಸೊ ಸ್ಮಾರ್ಟ್ ಗ್ರಿಡ್ ಸಿಸ್ಟಮ್ ಅಂದರೆ ಎನರ್ಜಿ ಪವರ್ನ ಪ್ರೊಡ್ಯೂಸ್ ಮಾಡ್ತಾರಲ್ವ, ಸೊ ಅಲ್ಲಿ ಪವರ್ ಪ್ರೊಡಕ್ಷನಿಂದ ಕನ್ಸ್ಯೂಮರ್ವರೆಗೂ ಹೇಗೆ ಪವರ್ ಫ್ಲೋ ಆಗುತ್ತೆ, ಯಾವುದು ಟೈಮಲ್ಲಿ ಮ್ಯಾಕ್ಸಿಮಮ್ ಪವರ್ ಕನ್ಸಂಪ್ಷನ್ ಇರುತ್ತೆ, ಯಾವ ಟೈಮಲ್ಲಿ ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಸೊ ಅದ್ರ ಮೇಲೆ ಹೇಗೆ ಲೋಡನ್ನು ಬ್ಯಾಲೆನ್ಸ್ ಮಾಡಬೇಕು, ಅದೆಲ್ಲ ಸ್ಮಾರ್ಟ್ ಗ್ರಿಡ್ ಸಿಸ್ಟಮಲ್ಲಿ ಸಿಗುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಟರ್ಮ್ಸು IIoTಯಲ್ಲಿ ನೀವು ಬರೀಬೇಕು. ಡಿಪೆಂಡ್ಸ್ ಆನ್ ದ ಯೂಸ್ ಕೇಸ್. ಈ ಇಂಡಸ್ಟ್ರಿನ ತೊಗೊಂಡೋಗಿ ಮತ್ತೆ ಯಾವುದಾದ್ರೂ ಅಗ್ರಿಕಲ್ಚರ್ ಸಿಸ್ಟಮಲ್ಲಿ ಬರೆದ್ರೆ ತಪ್ಪಾಗುತ್ತೆ, ಸರಿನಾ? ಡಿಪೆಂಡ್ಸ್ ಆನ್ ದ ಯೂಸ್ ಕೇಸ್, ದ ಟರ್ಮಿನಾಲಜಿ ಶುಡ್ ಬಿ ಯೂಸ್ಡ್ ಇನ್ ದ question number 1A and 1B or 2A or 2B, 2A and 2B. This is second difference. Third point is on environment. So it operates in consumer environments. IoT ಇಂದನ ನಾವು ಇಂಡಸ್ಟ್ರಿಗೆ ಹೋಗಲ್ಲ, ಮನೆಯಲ್ಲೇ ಇರುತ್ತೆ. ಹೋಮ್ಸಲ್ಲಿ ಯೂಸ್ ಮಾಡ್ತೀವಿ, ಮನೆಯಲ್ಲಿ ಇಂಟರ್ನೆಟ್ಟನ್ನು ಯೂಸ್ ಮಾಡಿ ಡಿವೈಸಸ್ಸನ್ನು ಕಂಟ್ರೋಲ್ ಮಾಡ್ತೀವಿ, ಬಲ್ಬನ್ನ ಆನ್ ಆಫ್ ಮಾಡೋದು, ಫ್ಯಾನನ್ನು ಆನ್ ಆಫ್ ಮಾಡೋದು, ಇದು ಹೋಮ್ಸು. ಮತ್ತು ಆಫೀಸ್ಗಳಲ್ಲಿ IoT ಯೂಸ್ ಮಾಡ್ತೀವಿ. ಕಾರಲ್ಲಿ ನೀವು ನೋಡಿದ್ದೀರಲ್ವ, ಸೊ ಕಾರಲ್ಲಿ IoTನ ಯೂಸ್ ಮಾಡ್ಬೋದು. ಇದು ಕನ್ಸ್ಯೂಮರ್ ಎನ್ವಿರಾನ್ಮೆಂಟಲ್ಲಿ ಮಾಡೋದಕ್ಕೆ IoTನ ತಗೊಳ್ತೀವಿ. ಅಗೇನ್ ಸೇಮ್ ಎಕ್ಸಾಂಪಲ್ಸ್ ಇನ್ ದ ಪ್ರೀವಿಯಸ್ ಸ್ಲೈಡ್ ಐ ಗೇವ್. Okay, so it operates in consumer environments. Again, same examples: homes, office, and a car. And IIoT, it operates in harsh environment. This word is very, very important. What is harsh environment? Suppose if you are working in a plastic manufacturing company where the temperature is very, very high, or if you are working in a oil and a gas industry where the human cannot go and do the work, anta condition, either extreme high temperature or extreme low temperature, extreme high pressure, ಅಂಥಲ್ಲಿ ವರ್ಕ್ ಮಾಡೋ ಜಾಗದಲ್ಲಿ ನೀವು IIoT ಇನ್ನು ಯೂಸ್ ಮಾಡ್ಕೋಬೋದು. ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನನ್ನು ಕಡಿಮೆ ಮಾಡಿ ಸೊ ಎಲ್ಲನೂ ಆಟೋಮೇಷನ್ ಮಾಡ್ಬೋದು. ಅದಕ್ಕೆ IIoT operates in harsh environment. ಕ್ರಿಟಿಕಲ್ ಎನ್ವಿರಾನ್ಮೆಂಟ್ಸ್, ಕ್ರಿಟಿಕಲ್ ಆಗಿರುತ್ತೆ, ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಹ್ಯೂಮನ್ ಕೆನಾಟ್ ಗೋ ಆ್ಯಂಡ್ ಟಚ್ ದ ಮಷಿನ್. ಸೊ ಅಲ್ಲಿ ನಾವು IIoTನ ಯೂಸ್ ಮಾಡ್ಕೋಬೋದು. ಸೊ ಫ್ಯಾಕ್ಟ್ರೀಸ್ ಇರ್ಬೋದು, ಪವರ್ ಪ್ಲ್ಯಾಂಟ್ಸ್ ಇರ್ಬೋದು, ಆಯಿಲ್ ರಿಗ್ಸ್ ಅಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರೀಸ್ ಇರ್ಬೋದು, ಇಲ್ಲಿ ನಾವು IIoTನ ಯೂಸ್ ಮಾಡ್ಕೋಬೋದು. ಇದು ಎನ್ವಿರಾನ್ಮೆಂಟ್ ಆಗುತ್ತೆ. Okay, next is reliability and security. So reliability is important but not critical. Security concern exists but may be relaxed. So IoTಯಲ್ಲಿ ಯೂಸ್ ಮಾಡ್ತೀವಿ, ಕನ್ಸ್ಯೂಮರ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ. ಕನ್ಸ್ಯೂಮರ್ ಅಪ್ಲಿಕೇಶನ್ ಅಂದ್ರೆ ಹೋಮ್ ಇರ್ಬೋದು, ಆಫೀಸ್ ಇರ್ಬೋದು, ಕಾರ್ ಇರ್ಬೋದು. ಸೊ ಅಲ್ಲಿ ರಿಲಯಬಿಲಿಟಿ ತುಂಬ ಕ್ರಿಟಿಕಲ್ ಆಗಿರ್ಬೇಕಂತೇನಿಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ರಿಲಯಬಲ್ ಇರಬೇಕು ಡಿವೈಸ್ಗಳು, ರಿಲಯಬಿಲಿಟಿ ಇರಲೇಬೇಕು, ಬಟ್ ನಾಟ್ ಸೋ ಕ್ರಿಟಿಕಲ್. ಬಟ್ IIoTಯಲ್ಲಿ ಹೈ ರಿಲಯಬಿಲಿಟಿ ಇರಬೇಕು. ಸಪೋಸ್ ರಿಲಯಬಿಲಿಟಿ ಲೆಸ್ ಆದರೆ ನಿಮ್ಮದು ಪ್ರೊಡಕ್ಷನ್ ಲಾಸ್ ಆಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಬರೆದಿದ್ದಾರೆ ಅಂದರೆ, ಸೊ ರಿಲಯಬಿಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ, ರಿಲಯಬಿಲಿಟಿ ಈಸ್ ಇಂಪಾರ್ಟೆಂಟ್ ಬಟ್ ಇಟ್ ಈಸ್ ನಾಟ್ ಕ್ರಿಟಿಕಲ್. IIoTಲಿ ರಿಲಯಬಿಲಿಟಿ ಈಸ್ ಹೈ, ವೆರಿ ವೆರಿ ಹೈ. ನೆಕ್ಸ್ಟ್ ಲೋ ಲೇಟೆನ್ಸಿ ಇರುತ್ತೆ. IIoTಯಲ್ಲಿ ಲೋ ಲೇಟೆನ್ಸಿ ಇರುತ್ತೆ. ಲೋ ಲೇಟೆನ್ಸಿ ಅಂದ್ರೇನು? ಡಿಲೇ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಆನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಮೋಟ್ರ್ ಆನ್ ಆಗಬೇಕು ಅಲ್ವಾ? ಸೊ ಅದಕ್ಕೆ ಲೇಟೆನ್ಸಿ ಕಡಿಮೆ. ದ ಟೈಮ್ ಗಿವನ್ ಟು ಟರ್ನ್ ಆನ್ ದ ಮಷಿನ್ ಮಸ್ಟ್ ಬಿ ಲೆಸ್. ಅದಕ್ಕೆ ಲೋ ಲೇಟೆನ್ಸಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಅ ಗೀ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಗೀ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಏನಾಗುತ್ತೆ, ಸೊ ಒಂದು ಗೀ ಪ್ಯಾಕೆಟ್ ಬರುತ್ತೆ, ಕನ್ವೇಯರ್ ಬೆಲ್ಟ್ ಮೇಲೆ ಗೀ ಪ್ಯಾಕೆಟ್ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಒಂದು ಡ್ರಮ್ ಇರುತ್ತೆ, ಅದರಲ್ಲಿ ಗೀ ಇರುತ್ತೆ. ಆ ಗೀ ಕರೆಕ್ಟ್ ಟೈಮಿಗೆ ಓಪನ್ ಆಗಬೇಕು, ಪ್ಯಾಕೆಟ್ ಗೀ ಅದರಲ್ಲಿ ಪ್ಯಾಕೆಟಲ್ಲಿ ಹಾಕಬೇಕು. ಸೊ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾದರೂ ಪ್ಯಾಕೆಟ್ ಮುಂದೆ ಮೂವ್ ಆದರೆ ಗೀ ಎಲ್ಲ ಟ್ರೇ ಮೇಲೆ ಬೀಳುತ್ತೆ, ಕರೆಕ್ಟ್ ಅಲ್ವಾ? ದಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಈಸ್ ವೆರಿ ವೆರಿ ಕ್ರಿಟಿಕಲ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಅದಕ್ಕೆ ಅಲ್ಲಿ ಲೇಟೆನ್ಸಿ ಇರಲೇಬಾರ್ದು. ಲೇಟೆನ್ಸಿ ಮಸ್ಟ್ ಬಿ ಅಂದರೆ ಈಗ ಪ್ಯಾಕೆಟ್ ಬಂದ ತಕ್ಷಣ ಗೀ ಬರಬೇಕು, ಹಾಗೆ ಆ ಥರ ಲೇಟೆನ್ಸಿ ಕಡಿಮೆ ಇರಬೇಕು. ಸಪೋಸ್ ನೀವು ಹೈ ಲೇಟೆನ್ಸಿ ಇದ್ದರೆ ಪ್ಯಾಕೆಟ್ ಮೂವ್ ಆದಮೇಲೆ ತುಪ್ಪ ಬೀಳುತ್ತೆ, ಕರೆಕ್ಟ್ ಅಲ್ವಾ? ಅದು ತಪ್ಪಾಗುತ್ತೆ. ಸೊ ಲೋ ಲೇಟೆನ್ಸಿ ಇರಬೇಕು, ಹೈ ರಿಲಯಬಿಲಿಟಿ ಇರಬೇಕು. ಮತ್ತು ಇಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇರೋದ್ರಿಂದ ಸೈಬರ್ ಸೆಕ್ಯುರಿಟಿ ಥ್ರೆಟ್ ಇರುತ್ತೆ. ಸೊ ಸ್ಟ್ರಾಂಗ್ ಸೈಬರ್ ಸೆಕ್ಯುರಿಟಿ ಕೊಡಬೇಕು, ಇಲ್ಲಾಂದರೆ ನಿಮ್ಮದು ಫ್ಯಾಕ್ಟ್ರಿದು ಡೇಟಾ ಎಲ್ಲ ಲೀಕ್ ಆಗುತ್ತೆ. ಸೊ ನಿಮ್ಮ ಕಂಪನಿಗೆ ಸೈಬರ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ಟ್ರಾಂಗ್ ಸೈಬರ್ ಸೆಕ್ಯುರಿಟಿನ ಕೊಡಬೇಕು. ಸೊ ಆ್ಯಸ್ ಫೇಲ್ಯೂರ್ ಇದನ್ನೆಲ್ಲ ನೀವು ಫೇಲ್ಯೂರ್ ಆದರೆ, ಇದನ್ನೆಲ್ಲ ಮಾಡೋಕ್ಕೆ ನೀವು ಫೇಲ್ಯೂರ್ ಆದರೆ ಇಟ್ ಮೇ ಲೀಡ್ ಟು ಮೇಜರ್ ಸೇಫ್ಟಿ. ಸೊ ಮೇಜರ್ ಸೇಫ್ಟಿ ಅಂದ್ರೇನು? ಇದನ್ನೆಲ್ಲ ನೀವು ಸರಿಯಾಗಿ ನೀವು ಕೊಟ್ಟಿಲ್ಲ, ಈ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಕೊಟ್ಟಿಲ್ಲ ಅಂದರೆ, ಸೊ ಅಲ್ಲಿ ಎಂಪ್ಲಾಯೀಸ್ ಏನಾದರೂ ಹಾರ್ಮ್ ಆಗ್ಬೋದು, ಲೈಫ್ ಥ್ರೆಟ್ ಆಗ್ಬೋದು, ಮಷಿನ್ಸ್ ಡ್ಯಾಮೇಜ್ ಆಗ್ಬೋದು. ಸೊ ಫೈನಾನ್ಷಿಯಲ್ ಅದೆಲ್ಲ ಆದರೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಮತ್ತು ಎನ್ವಿರಾನ್ಮೆಂಟಲ್ ರಿಸ್ಕ್ ಆಗುತ್ತೆ. So this is all about reliability and security. In IoT, reliability is important, but it is not critical. And security concerns exist. Illu security ಕೊಡಬೇಕು, but maybe more ಸ್ವಲ್ಪ ರಿಲ್ಯಾಕ್ಸೇಷನ್ ಇದ್ರೂ ಪರವಾಗಿಲ್ಲ IoTಲಿ, ಬಟ್ IIoTಯಲ್ಲಿ ಹಾಗಲ್ಲ, ಕಂಪಲ್ಸರಿ ಹೈ ಸೆಕ್ಯುರಿಟಿನ ಕೊಡಬೇಕು. Next, data usage. So data usage ಅಲ್ಲಿ IoT focused on enhancing your ಯೂಸರ್ ಎಕ್ಸ್ಪೀರಿಯನ್ಸನ್ನು ಎನ್ಹಾನ್ಸ್ ಮಾಡೋಕ್ಕೆ IoTನ ಯೂಸ್ ಮಾಡ್ತೀವಿ. ಮತ್ತು ಆಟೋಮೇಷನ್ ಫಾರ್ ಇಂಡಿವಿಜುವಲ್. ಸೊ ನಮ್ಮ ಎಕ್ಸಾಂಪಲ್ ಸ್ಮಾರ್ಟ್ ಹೋಮೇ ತೊಗೊಳ್ಳಿ, ಅಲ್ಲಿ ನಾವು ಎಲ್ಲನೂ ಆಟೋಮೇಟ್ ಮಾಡ್ತೀವಲ್ವ. ನಾವು ಹೋದ ತಕ್ಷಣ ಲೈಟ್ ಆನ್ ಆಗೋದು, ಫ್ಯಾನ್ ಆನ್ ಆಗೋದು, AC ಆನ್ ಆಗೋದು. ಸೊ ನಮ್ಮ ಯೂಸರ್ ಎಕ್ಸ್ಪೀರಿಯನ್ಸನ್ನು ಎನ್ಹಾನ್ಸ್ ಮಾಡೋಕ್ಕೆ IoTನ ಯೂಸ್ ಮಾಡ್ಕೊಳ್ತಾರೆ. ಅಲ್ಲಿ ಆ ಥರ ಡೇಟಾ ಯೂಸೇಜ್ ಆಗುತ್ತೆ. IIoTಯಲ್ಲಿ ಇಟ್ ಈಸ್ ಫೋಕಸ್ಡ್ ಆನ್ ರಿಯಲ್ ಟೈಮ್ ಡೇಟಾ. ಅಲ್ಲಿ ರಿಯಲ್ ಆಗೆಲ್ಲ ನೋಡಿ, ಆ ಗೀ ಪ್ಯಾಕೆಟು ಓಪನ್ ಆದಾಗ ಗೀಯಲ್ಲಿ ಪೋರ್ ಆಗಬೇಕು, ಅದು ರಿಯಲ್ ಟೈಮ್ ಅದು. ಸೊ ರಿಯಲ್ ಟೈಮ್ ಡೇಟಾ ಅನಾಲಿಟಿಕ್ಸ್ ಆಗುತ್ತೆ ಆ್ಯಂಡ್ ಪ್ರಾಸೆಸ್ ಆಪ್ಟಿಮೈಸೇಷನ್ ಆಗುತ್ತೆ. ಪ್ರಾಸೆಸ್ ಅಂದರೆ ಎಫಿಷಿಯನ್ಸಿ, ಪ್ರಾಡಕ್ಟು ಚೆನ್ನಾಗಿ ಬರಬೇಕು, ಎಫಿಷಿಯನ್ಸಿ ಚೆನ್ನಾಗಿ ಬರಬೇಕು, ಅಲ್ಲೆಲ್ಲ ಪ್ರಾಸೆಸ್ ಆಪ್ಟಿಮೈಸೇಷನ್ ಆಗುತ್ತೆ. ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಇರಬೇಕು, ಆವಾಗಲೇ ಹೇಳಿದ್ನಲ್ವ. ಮತ್ತು ಆಪ್ರೇಷನಲ್ ಎಫಿಷಿಯನ್ಸಿ 100% ಸಿಗಬೇಕು. ಇಷ್ಟು ಪಾಯಿಂಟ್ಸ್ ಏನಿದೆ ಅಲ್ಲ, ಇದು ಕಾನ್ಸೆಪ್ಟ್ ಆಫ್ IIoT ನೀವು ಎಲ್ಲಿ ಬರೀಬೇಕು ಅಂದ್ಕೊಂಡಿದ್ದೀರಿ ಅಷ್ಟು ಪಾಯಿಂಟ್ಸನ್ನು ಇಲ್ಲಿ ಬರೀಬೋದು ನೀವು. ಸೊ ರಿಯಲ್ ಟೈಮ್ ಡೇಟಾ ಅನಾಲಿಟಿಕ್ಸ್, ಪ್ರಾಸೆಸ್ ಆಟೋಮೇಷನ್, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಆ್ಯಂಡ್ ಆಪ್ರೇಷನಲ್ ಎಫಿಷಿಯನ್ಸಿ. ಸೊ ನಾನು ಇಷ್ಟೊತ್ತರೆಗೂ ಅಪ್ ಟು 5 ಹೇಳಿದ್ನಲ್ಲ, IIoTಯಲ್ಲಿ ಏನೇನು ಪಾಯಿಂಟ್ಸ್ ಹೇಳಿದ್ದೀನಿ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಕ್ವಶನ್ ನಂಬರ್ 1A 1B 2A 2Bಯಲ್ಲಿ ಬೇಸ್ಡ್ ಆನ್ ದ ಕಂಡೀಷನ್, ಅಂದರೆ ಕ್ವಶನ್ ಯಾವುದಿದೆ, ಯೂಸ್ ಕೇಸ್ ಯಾವ್ದು ಕೊಟ್ಟಿದ್ದಾರೆ, ಅದ್ರ ಮೇಲೆ ಈ ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಬೋದು. So next, technology involved. What technology is used in IoT and IIoT? In IoT, since we are using the IoT in a home or office or a car, Wi-Fi is enough. Every device is connected to Wi-Fi. So it uses Wi-Fi. We can use Bluetooth. ಸೊ ನೀವು ಹೆಡ್ಫೋನು ಎಲ್ಲ ಹಾಕ್ಕೊಳ್ತಿರಲ್ವ ಬ್ಲೂಟೂತ್ ಕಂಟ್ರೋಲರಿಂದ, ಸೊ ಬ್ಲೂಟೂತ್ ಯೂಸ್ ಮಾಡ್ಬೋದು. ಕ್ಲೌಡಿಗೆ ಕಳಿಸ್ತೀವಿ ಡೇಟಾ, ಕ್ಲೌಡ್ ಸ್ಟೋರೇಜು, ಮೊಬೈಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಇದೆಲ್ಲ ಐಒಟಿದು ಟೆಕ್ನಾಲಜಿ ಯೂಸ್ಡ್ ಇನ್ IoT. ಇನ್ IIoT ಇಟ್ ಯೂಸಸ್ ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸ್. ಒಂದಷ್ಟು ಪ್ರೋಟೋಕಾಲ್ಸ್ ಇದೆ, ಅದು ನೀವು ಸೆಕ್ಷನ್ 2 ಅಲ್ಲಿ ಬರೋಂಥ ಕ್ವಶನ್ಸು ವೀಕ್ 3 ಮತ್ತು 4 ಬರುತ್ತೆ. ಯಾವ್ಯಾವುದು ಪ್ರೋಟೋಕಾಲ್ಸ್, ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸು, ಯಾವ್ಯಾವುದು ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಯೂಸ್ಡ್, ಆ ಪ್ರೋಟೋಕಾಲ್ಸನ್ನೆಲ್ಲ ನೀವು ಇದರಲ್ಲಿ ಓದ್ತೀರಾ. 1-2 ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದೆ, ಲೈಕ್ MQTT, ಮೆಸೇಜ್ ಕ್ಯೂಯಿಂಗ್ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್. ಎಷ್ಟೋ ಮಕ್ಕಳಿಗೆ ಇದ್ರದ್ದು ಫುಲ್ ಫಾರ್ಮು ಗೊತ್ತಿರಲ್ಲ, MQTT ಅಂತ ಬರೀತೀರಾ, ಮೆಸೇಜ್ ಕ್ಯೂಯಿಂಗ್ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್. ಆ್ಯಂಡ್ ಓಪನ್ ಪ್ರಾಸೆಸ್ ಕಮ್ಯುನಿಕೇಷನ್ ಯೂನಿಫೈಡ್ ಆರ್ಕಿಟೆಕ್ಚರ್. ಸೊ OPC-UA ಇದು ಒಂದು ಪ್ರೋಟೋಕಾಲ್ ಇದೆ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋಂಥದ್ದು. ಓಪನ್ ಪ್ಲ್ಯಾಟ್ಫಾರ್ಮ್ ಕಮ್ಯುನಿಕೇಷನ್ ಯೂನಿಫೈಡ್ ಆರ್ಕಿಟೆಕ್ಚರ್. ಎಡ್ಜ್ ಕಂಪ್ಯೂಟಿಂಗ್ ಅಂತ ಯೂಸ್ ಮಾಡ್ತೀವಿ, ಸ್ಕ್ಯಾಡಾ ಸಿಸ್ಟಮು, PLC ಇಂಟಿಗ್ರೇಷನು ಆ್ಯಂಡ್ AI ಆ್ಯಂಡ್ ML ಫಾರ್ ಅನಾಲಿಟಿಕ್ಸ್. ಇಷ್ಟು ಟಾಪಿಕ್ಸು ಕಂಟೆಂಟು ನಿಮಗೆ IIoTಯಲ್ಲಿ ಸಿಗುತ್ತೆ. ಸೊ IIoT ಅಂತ ಬಂದರೆ ಅಲ್ಲಿ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಇರುತ್ತೆ, ಎಡ್ಜ್ ಕಂಪ್ಯೂಟಿಂಗ್ ಇರುತ್ತೆ. ಎಡ್ಜ್ ಕಂಪ್ಯೂಟಿಂಗ್ ಅಂದರೆ ಏನು, ನಿಮ್ಮ ಡಿವೈಸಿದ ನಿಯರ್
ಅಂದರೆ ಎಲ್ಲ ಡೇಟಾನು ಕ್ಲೌಡಿಗೆ ಕಳಿಸೋದಿಲ್ಲ. ಎಲ್ಲ ಡೇಟಾ ಪ್ರತಿಯೊಂದು ಬಂದಿರೋ ಡೇಟಾನು ಕ್ಲೌಡಿಗೆ ಕಳಿಸಿದ್ರೆ ಕ್ಲೌಡಲ್ಲಿ ಸ್ಟೋರೇಜದ್ದು ಪ್ರಾಬ್ಲಮ್ ಆಗುತ್ತೆ. ಏನಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಯೂಸಿಂಗ್ DST ಸೆನ್ಸರ್, ಸೊ DST ಸೆನ್ಸರ್ ಏನೇನು ಔಟ್ಪುಟ್ ಕೊಡುತ್ತೆ ನಮಗೆ? ಸೊ ಇಟ್ ಕೀಪ್ಸ್ ಆನ್ ಗಿವಿಂಗ್ ದ ಹ್ಯುಮಿಡಿಟಿ ಆ್ಯಂಡ್ ದ ಟೆಂಪ್ರೇಚರ್ ವ್ಯಾಲ್ಯೂ. ಸೊ ಇಟ್ ಕೀಪ್ಸ್ ಆನ್ ಪ್ರೊಡ್ಯೂಸಿಂಗ್ ಟೆಂಪ್ರೇಚರ್ ಆ್ಯಂಡ್ ಹ್ಯುಮಿಡಿಟಿ ವ್ಯಾಲ್ಯೂ ಫಾರ್ ಎವ್ರಿ ಸೆಕೆಂಡ್. ಸೊ ವಾಟ್ ಎವರ್ ಇಟ್ ಈಸ್ ಗಿವಿಂಗ್ ದ ಸೇಮ್ ಡೇಟಾ, ಇಫ್ ಯು ಆರ್ ಸೆಂಡಿಂಗ್ ಇಟ್ ಟು ದ ಕ್ಲೌಡ್, ವಾಟ್ ಹ್ಯಾಪನ್ಸ್ ಟು ದ ಕ್ಲೌಡ್? ಸೊ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಆಲ್ ದ ಡೇಟಾ, ಎಲ್ಲ ಡೇಟಾನು ಕ್ಲೌಡಿಗೆ ಕಳಿಸೋ ಬದಲು ಅದನ್ನು ಫಿಲ್ಟರ್ ಮಾಡುತ್ತೆ. ಸೊ ಯಾವುದು? ಎಡ್ಜ್ ಕಂಪ್ಯೂಟಿಂಗ್ ಅಂತ ಅಂದರೆ ನೀವೊಂದು ಗೇಟ್ ವೇ ಇಟ್ಕೋಬೇಕು. ಅಂದರೆ ದ ಡಿವೈಸ್ ವಿಚ್ ಈಸ್ ನಿಯರ್ ಟು ಯುವರ್ ಪ್ರಾಸೆಸ್ ಆರ್ ದ ಆಟೋಮೇಷನ್ ಆರ್ ದ ಮಷಿನ್. ಸೊ ಬಂದಿರೋ ಡೇಟಾ ಎಲ್ಲಾನು ಕ್ಲೌಡಿಗೆ ಕಳಿಸೋ ಬದಲು ಇಟ್ ವಿಲ್ ಅಗ್ರಿಗೇಟ್ ದ ಡೇಟಾ ಆರ್ ಇಟ್ ವಿಲ್ ಫಿಲ್ಟರ್ ದ ಡೇಟಾ. ದ ಮೋಸ್ಟ್ ಇಂಪಾರ್ಟೆಂಟ್ ಡೇಟಾ ಓನ್ಲಿ ಇಟ್ ವಿಲ್ ಸೆಂಡ್ ಟು ದ ಕ್ಲೌಡ್. ರಿಮೈನಿಂಗ್ ಎಲ್ಲ ಫಿಲ್ಟರ್ ಮಾಡಿಬಿಡುತ್ತೆ. ಅಥವಾ ಎಲ್ಲ ಡೇಟಾ ಸಿಮಿಲರ್ ಡೇಟಾ ಬಂದಿದ್ರೆ ಅದನ್ನು ಅಗ್ರಿಗೇಟ್ ಡೇಟಾ ಕಳಿಸುತ್ತೆ. ಅದನ್ನು ಎಡ್ಜ್ ಕಂಪ್ಯೂಟಿಂಗ್ ಅಂತಾರೆ. ಎಡ್ಜ್ ಕಂಪ್ಯೂಟಿಂಗ್ ಅಂದರೆ ದ ಪ್ರಾಸೆಸಿಂಗ್ ಈಸ್ ಡನ್ ನಿಯರ್ ಟು ಯುವರ್ ಡಿವೈಸ್, ಅದು ಎಡ್ಜ್ ಕಂಪ್ಯೂಟಿಂಗ್. ಮತ್ತು IIoTಯಲ್ಲಿ SCADA ಸಿಸ್ಟಮ್, ಸೂಪರ್ವೈಸರಿ ಕಂಟ್ರೋಲ್ ಆ್ಯಂಡ್ ಡೇಟಾ ಅಕ್ವಿಜಿಷನ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ PLC ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಮತ್ತು AI ಮತ್ತು ML ಯೂಸ್ ಮಾಡ್ತೀವಿ ಡೇಟಾನ ಅನಾಲಿಸಿಸ್ ಮಾಡೋಕ್ಕೆ. ಸೊ ಇವೆಲ್ಲ ಟೆಕ್ನಾಲಜಿ ಯೂಸ್ಡ್ ಇನ್ IoT ಅಂತ ಬರೀಬೇಕು.